ವಿಜಯಪುರ. ಕೆಂಪೇಗೌಡರ ಆದರ್ಶಗಳನ್ನು ನಾವು ಪಾಲಿಸಿದಾಗ ಮಾತ್ರ ಅವರ ಜಯಂತಿಗೆ ಅರ್ಥಪೂರ್ಣವಾಗುತ್ತದೆ ಎಂದು ಪುರಸಭೆಯ ಅಧ್ಯಕ್ಷರಾದ ಭವ್ಯ ಮಧು ಹೇಳಿದರು. ವಿಜಯಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರವರ 516ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇದು ಒಂದು ಐತಿಹಾಸಿಕ ದಿನ ಎಂದು ಹೇಳಬಹುದು. ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟದೇ ಹೋಗಿದ್ದರೆ ಇಂದು ನಾವು ಯಾರೂ ಕೂಡ ಬೆಂಗಳೂರಿನಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಬೇರೆ ರಾಜ್ಯಗಳಿಂದ, ಹಳ್ಳಿಗಳಿಂದ ಜನರು ಕೆಲಸ ಹರಿಸುತ್ತಾ ಬೆಂಗಳೂರಿಗೆ ಬಂದು ಜೀವನ ನಡೆಸುತ್ತಿದ್ದಾರೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಬೈರೇಗೌಡ ಮಾತನಾಡಿ, ಐಟಿ-ಬಿಟಿ ಕಂಪನಿಗಳ ತವರೆನಿಸಿಕೊಂಡಿದೆ. ಒಂದು ನದಿ ಮೂಲವೂ ಇಲ್ಲದ ಬೆಂಗಳೂರನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದರು. ಅವರ ಜ್ಞಾನದ ಮೂಲಕ ಹರಿದ ಅವರ ಶ್ರಮ ಇಂದಿಗೂ ಬೆಂಗಳೂರು ಉತ್ತಮ ಭೌಗೋಳಿ. ಅವರ ಜ್ಞಾನದ ಮೂಲಕ ಹರಿದ ಅವರ ಶ್ರಮ ಇಂದಿಗೂ ಬೆಂಗಳೂರು ಉತ್ತಮ ಭೌಗೋಳಿಕ ಪ್ರದೇಶದಲ್ಲಿ ನಿರ್ಮಾಣವಾದ ನಗರವಾಗಿದೆ. ಅವರ ಆದರ್ಶ ಮೌಲ್ಯಗಳು ಚಿರಸ್ಥಾಯಿಯಾಗಿ ಉಳಿಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜುನಿಸಾ, ಭಾಷಾ ಪುರಸಭಾ ಸದಸ್ಯರಾದ ರವಿ, ಕವಿತಾ, ಮುನಿ ಆಂಜಿನಪ್ಪ, ಸಿಎನ್ ರಾಮು, ನಂದಕುಮಾರ್, ಪುರಸಭಾ ಮುಖ್ಯ ಅಧಿಕಾರಿ ಜಿಆರ್ ಸಂತೋಷ್, ಪುರಸಭಾ ಸಿಬ್ಬಂದಿ ವರ್ಗ, ಸಮುದಾಯದ ಮುಖಂಡರಾದ ಮಹೇಶ್, ಕೆಂಪೇಗೌಡ ಯುವಕರ ಬಳಗ ನವೀನ್ ಗೌಡ, ಕಿರಣ್ ಗೌಡ, ಸುಹಾಸ್ ಗೌಡ, ಶಶಿಗೌಡ, ಧರ್ಮಪುರ, ಅನಿಲ್, ಹರೀಶ್ ಇನ್ನೂ ಅನೇಕರು ಹಾಜರಿದ್ದರು. ಉಪಾಧ್ಯಕ್ಷರಾದಂತಹ ಸಂತೋಷ್ ಅವರು ಹಾಗೂ ನನ್ನ ಎಲ್ಲ ಸದಸ್ಯರಾದ ನಂದಣ್ಣನವರು, ನಾರಾಯಣಸಮ್ಮಣ್ಣನವರು, ರವಿಯಣ್ಣನವರು, ಬೈರೇಗೌಡನವರು ಹಾಗೂ ರಾಮಣ್ಣನವರು ಹಾಗೂ ಶಿಲ್ಪಾ ಅಜಿತ್ ಅವರು, ಕವಿತಮ್ಮ ಅವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಸ್ಟಾಫ್ ಸಿಬ್ಬಂದಿ ವರ್ಗದವರು ಹಾಗೂ ಕೆಂಪೇಗೌಡರ ಸಂಘದ ಅಭಿಮಾನಿಗಳು ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಏನು ಈ ದಿನ ಬೆಂಗಳೂರು ಹೈಟೆಕ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೀತಾರಲ್ಲ, ಆವಾಗ ಕೆಂಪೇಗೌಡರು ನಿರ್ಮಿಸಿರೋದ್ರಿಂದ ಈಗ ಪಕ್ಕದ ರಾಜ್ಯರೆಲ್ಲ ನಮ್ಮನ್ನು ನೋಡಿ ಇದು ಹೊಟ್ಟೆ ಕಿಚ್ಚು ಬೆಳೀತಾರೆ, ಆ ಥರ ಬೆಳೆದಿದೆ ಬೆಂಗಳೂರು ಸಿಟಿ. ಆಗ ಕೆಂಪೇಗೌಡರು ತೀರಾ ದೇವ ಭಕ್ತರಿಂದ ಎಲ್ಲ ಹಿರಿಯ ಹಳೆಯ ಕಾಲದ ಕಲ್ಲು ಮಂಟಪಗಳು, ಕಲ್ಲು ಸೋಮೇಶ್ವರ ದೇವಸ್ಥಾನ ಆಗಿ ಎಲ್ಲ ಹಳೆಯದನ್ನ ನಿರ್ಮಿಸಿದ್ದಾರೆ. ಈಗ ನಾವು ಏನು ಹೇಳೋದಂದ್ರೆ, ಇನ್ನು ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಕೊಡ್ಬೇಕು, ಅದನ್ನು ಮುಂದಿನ ಪೀಳಿಗೆಗೆ ತೋರಿಸ್ಕೊಡ್ಬೇಕು. ನೋಡಿ, ಈ ತರ ಕೆಂಪೇಗೌಡರು ಈ ತರ ಎಲ್ಲ ಮಾಡಿದ್ದಾರೆ, ಅದನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಅವ್ರು ನಡೆದ ದಾರಿಯಲ್ಲಿ, ಅವರು ನಡೆದ ಆದರ್ಶದಲ್ಲಿ ನಾವು ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಒಂದು ಇಲ್ಲಿ ದೊಡ್ಡ ಸಾಮ್ರಾಜ್ಯವನ್ನ ಅಳಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅತ್ಯಂತ ನಮ್ಮ ಸಮುದಾಯ ಬೆಳೆದಿದೆ. ಮೂಲತಃ ಬರಬೇಕಾದ್ರೆ ಸೀತು ಬೆಟ್ಟ ಅಂತಿದೆ, ಅಲ್ಲಿ ಬಂದು ಮೊದಲನೇದಾಗಿ ಅಲ್ಲಿತ್ತು. ಅಲ್ಲಿಂದ ಆವತಿಗೆ ಬಂದು ಆವತಿ ಒಳಗಡೆ ಕೆಂಪೇಗೌಡರು ಜನಿಸಿದ್ರು. ಅಲ್ಲಿ ಆ ಚಿಕ್ಕದಾಗ ಒಂದು ಕೆರೆ ಇದೆ, ಆ ಭಾಗದಲ್ಲೇ ಅವ್ರ ತಂದೆ ತಾಯಿ ತೋಟಗಳನ್ನು ಮಾಡ್ತಾ ಬೆಳೆದಿದ್ದಂಥದ್ದು. ಅವ್ರು ಹುಟ್ಟಿ ಆ ತೊಟ್ಲು ತೂಗಬೇಕಾದ್ರೆ ಆ ಕೆಂಪೇಗೌಡರು ತೊಟ್ಲು ಇದ್ರ ಮೇಲೆ ಇರ್ತಿದ್ರು. ಅದಕ್ಕೆ ಆವು ಹತ್ತಿ ಅಂತ, ಅದ್ರಲ್ಲಿ ಆವು ಹತ್ತಿ ಅಂತ ನಮ್ಮ ಒಂದು ಭಾಷೆಯಲ್ಲಿ ಬರ್ತಿದೆ. ಅದಕ್ಕೆ ಅದು ಆವತ್ತಿ ಅಂತ ಆಯ್ತು. ಕೆಂಪೇಗೌಡರು ಜನಿಸಿದ್ದು ಇದೇ ನಾಡಲ್ಲಿ. ಅದಕ್ಕೆ ಈ ಜಾಗದಲ್ಲಿ ನಾವು ಹುಟ್ಟಿದಿರಂದ್ರೆ ನಾವೆಲ್ಲ ಧನ್ಯರು. ಹಾಗಾಗಿ ಈಗ ನಂದಣ್ಣವ್ರು ಹೇಳಿದ್ರು, ಅವರು ಮಾಡಿದಂಥ ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಏನ ಅಣೆಕಟ್ಟುಗಳಾಗಿರ್ಬೋದು, ಮತ್ತೆ ಕೆರೆಕಟ್ಟೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇವಾಗಲೂ ಸಹ ಅವರು ಮಾಡದಿರೋಂಥ ಒಂದು ಇದು ಕಟ್ಟೆ ಮತ್ತೆ ಇದು ಏರಿಯಾಗಳಲ್ಲಿ ನೀರೇ ನಿಂತ್ಕೊಳ್ಳಲ್ಲ. ಎಷ್ಟೇ ಮಳೆ ಹೊಡೆದ್ರು ಹೊರಗಡೆ ಹೋಗ್ತಾರೆ. ಇವಾಗ ಮಾಡ್ತಾ ಇದಾರೆ ಲೇಔಟ್ಗಳು, ಒಂದು 2 ಅವರ್ ನೀರು ಮಳೆ ಹೊಡೆದ್ರೆ ತುಂಬಿ ಹರಿದಾಗ ಎಲ್ಲ ಮನೆಗಳೆಲ್ಲ ಮುಚ್ಚೋಗ್ತದೆ. ಅಷ್ಟು ಅವೈಜ್ಞಾನಿಕವಾಗಿ ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ.